ಹಾಸನದಲ್ಲಿ ಇಂದಿನಿಂದ ಜೆಡಿಎಸ್ ಅಧಿಕೃತ ಪ್ರಚಾರ ನಡೆಸ್ತಾ ಇದೆ. ಹೊಳೆನರಸೀಪುರದ ಮೂಡಲಹಿಪ್ಪೆ ಗ್ರಾಮದಿಂದ ಪ್ರಚಾರ ಆರಂಭ ಆಗ್ತಿದೆ. ಚನ್ನಕೇಶವ ದೇವಾಲಯಕ್ಕೆ ಪೂಜೆ ಸಲ್ಲಿಸಿ ಪ್ರಚಾರ ವಿದ್ಯುಕ್ತವಾಗಿ ಆರಂಭವಾಗಿರುವುದು. ಹಾಸನದಲ್ಲಿ ಇಂದಿನಿಂದ ಜೆಡಿಎಸ್ ಅಧಿಕೃತವಾದಂತಹ ಪ್ರಚಾರವನ್ನು ನಡೆಸುತ್ತೆ. ಹೊಳೆನರಸೀಪುರದ ಮೂಡಲಹಿಪ್ಪೆ ಗ್ರಾಮದಿಂದ ಪ್ರಚಾರ ಕಾರ್ಯ ಆರಂಭ ಆಗಿದೆ. ಚನ್ನಕೇಶವ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ಪ್ರಚಾರವನ್ನ ಆರಂಭಿಸಿರುವುದು ಪ್ರಜ್ವಲ್ ರೇವಣ್ಣ. ಆ ಮೂಲಕ ಹಾಸನದಿಂದ ಜೆಡಿಎಸ್ನ ಪ್ರಚಾರ ಆರಂಭವಾಗ್ತಿರುವುದು. ದೇವರ ಸನ್ನಿಧಿಯಲ್ಲಿ ನಾಮಪತ್ರವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಲಾಗಿದೆ. ಹಾಸನದಲ್ಲಿ ಖಾತ್ರಿಯಾದಂಥದ್ದು ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆ ಈಗ ಕನ್ಫರ್ಮ್ ಆಗಿದೆ 100%. ಪೂಜೆ ಸಲ್ಲಿಸಿ ಪ್ರಚಾರವನ್ನ ಎಚ್ಡಿಡಿ ಕುಟುಂಬ ಆರಂಭ ಮಾಡುತ್ತೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಈ ಬಾರಿ ಲೋಕಸಭಾ ಒಂದು ಅಭ್ಯರ್ಥಿಯಾಗಿ ಈಗಾಗಲೇ ಕಣಕ್ಕಿಳಿತಿರುವಂಥದ್ದು. ಪೂಜೆಯಲ್ಲಿ ಶ್ರೀ ದೇವೇಗೌಡ, ಸಚಿವ ರೇವಣ್ಣ ಅವರು ಕೂಡ ಭಾಗಿಯಾಗಿದ್ರು. ಏನು ಭವಾನಿ ರೇವಣ್ಣ, ಜಿಲ್ಲೆಯ ಶಾಸಕರು, ಮುಖಂಡರು ಕೂಡ ಭಾಗಿಯಾಗಿ ಮಗನ ಚುನಾವಣೆ ಉಸ್ತುವಾರಿಯನ್ನ ಹೊತ್ತಿರುವಂಥದ್ದು ತಾಯಿ ಭವಾನಿ ರೇವಣ್ಣ. ಹಾಗಾಗಿ ಈಗ ದೇವೇಗೌಡರ ಕುಟುಂಬದಲ್ಲಿ ಮತ್ತೊಂದು ಜನರೇಷನ್ ಈಗ ಕಣಕ್ಕೆ ಇಳಿತಿರುವಂಥದ್ದು ಇವತ್ತು ಅದಕ್ಕೆ ಸಾಕ್ಷಿ ಆಯಿತು. ಕೆಲವೊಂದು ದೃಶ್ಯಗಳು ಮೂಡಲಹಿಪ್ಪೆ, ತಟ್ಟೆಕೆರೆ, ಮಂಗಳಾಪುರ, ಸುವರ್ಣಹಳ್ಳಿ ಇಲ್ಲೆಲ್ಲ ಪ್ರಚಾರ ಮಾಡಲಾಗುತ್ತೆ. ಜೆಡಿಎಸ್ನ ಪ್ಲಾನಿಂಗ್ ಆಗಿದೆ. ಈಗ ಹೊಳೆನರಸೀಪುರದಲ್ಲಿ ಇಂದು ದೇವೇಗೌಡರ ಕುಟುಂಬದ ಪ್ರಚಾರ ಆರಂಭ ಆಗಿದೆ. ಹೊಳೆನರಸೀಪುರದಲ್ಲಿ ಇದು ದೇವೇಗೌಡರ ಕುಟುಂಬದ ಪ್ರಚಾರ. ಆ ಮೂಲಕ ದೇವೇಗೌಡರ ಕುಟುಂಬದ 3ನೇ ತಲೆಮಾರು ಕೂಡ ಈಗ ಸಕ್ರಿಯವಾಗಿ ರಾಜಕಾರಣಕ್ಕೆ ಇಳಿತಿರುವಂಥದ್ದು. ಈಗ ನಾಮಪತ್ರವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಚನ್ನಕೇಶವನ ಒಂದು ಸನ್ನಿಧಾನದಲ್ಲಿ ನಾಮಪತ್ರವನ್ನ ಇರಿಸುವ ಮೂಲಕ ಶುಭವಾಗಲಿ, ಈ ಒಂದು ಲೋಕಸಭಾ ಚುನಾವಣೆಯ ಒಂದು ಅಂಗಡ ಏನಿದೆ ಅದರಲ್ಲಿ ಜಯ ಸಾಧಿಸುವಂತಾಗಲಿ ಅಂತ ಅಲ್ಲಿ ಆಶೀರ್ವಾದವನ್ನ ಪಡೆದರು. ಜೆಡಿಎಸ್ನ ರಣತಂತ್ರ ಆರಂಭ ಆಗಿದೆ. ಈಗಾಗಲೇ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ಪ್ರಚಾರದಲ್ಲಿ ಭಾಗವಹಿಸುತ್ತೆ ಅಂತ ತಿಳಿಸಿ ಆಗಿದೆ. ಪ್ರಚಾರ ಇವತ್ತಿನಿಂದಲೇ ಆರಂಭ ಆಗುತ್ತೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನ್ಯೂಸ್ 18ನಲ್ಲಿ ನೋಡ್ತಾ ಇದ್ದೀರಿ. ನಾಮಪತ್ರವನ್ನ ಚನ್ನಕೇಶವನ ಪಾದದ ಬಳಿ ಇರಿಸಿ ಅಲ್ಲಿ ಪೂಜೆಯನ್ನ ಸಲ್ಲಿಸಲಾಗ್ತಿರುವಂಥದ್ದು. ಹಾಸನದಲ್ಲಿ ಜೆಡಿಎಸ್ನ ಅಧಿಕೃತ ಪ್ರಚಾರ ಆರಂಭ ಆಗಿದೆ. ಆ ಮೂಲಕ ಲೋಕಸಭಾ ಕಣಕ್ಕೆ ಪ್ರಜ್ವಲ್ ರೇವಣ್ಣ ವಿದ್ಯುಕ್ತವಾಗಿ ಈಗ ಕಾಲಿಡ್ತಿದ್ದಾರೆ. ಅವರ ಪ್ರಚಾರ ಚಾಲನೆ ಅಲ್ಲಿ ದೇವರ ಒಂದು ಸನ್ನಿಧಾನದಲ್ಲಿ ಆರಂಭವಾಗ್ತಿದೆ. ಅಂದ್ರೆ ಅಲ್ಲಿಂದ ಒಂದು ಒಳ್ಳೆ ಆಶೀರ್ವಾದವನ್ನು ಪಡೆದು ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಅಲ್ಲಿಂದ ಹೊರಬಂದ ನಂತರ ಪ್ರಚಾರವನ್ನ ಆರಂಭಿಸಿದ್ದಾರೆ. ಚುನಾವಣಾ ಉಸ್ತುವಾರಿಯನ್ನ ಸ್ವತಃ ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರೇ ಹೊತ್ಕೊಂಡಿದ್ದಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಕಣಕ್ಕೆ ಇಳಿಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಎಚ್ ಡಿ ದೇವೇಗೌಡರು ಲೋಕಸಭೆ ಚುನಾವಣೆಯಲ್ಲೇ ಪ್ರಜ್ವಲ್ ಅವ್ರನ್ನ ಕಣಕ್ಕಿಳಿಸೋದು ಅನ್ನೋ ನಿರ್ಧಾರಕ್ಕೆ ಬಂದರು. ಈಗ ಫೈನಲಿ ದ ಟೈಮ್ ಹ್ಯಾಸ್ ಕಮ್. ಪ್ರಜ್ವಲ್ ರೇವಣ್ಣ ವಿದ್ಯುಕ್ತವಾಗಿ ಏನು ಇಷ್ಟು ದಿನ ಹಾಸನ, ಹೊಳೆನರಸೀಪುರದಲ್ಲಿ ಜನರ ಜೊತೆ ಬೆರೆತು ಒಂದಷ್ಟು ನಾಡಿ ಮಿಡಿತವನ್ನ ಅರಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈಗ ಅವರೇ ಒಬ್ಬ ಸ್ಪರ್ಧಿಯಾಗಿ, ಅದು ಕೂಡ ಲೋಕಸಭೆಯಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಪ್ರಜ್ವಲ್ ರೇವಣ್ಣ ಈಗ ನೋಡ್ತಾ ಇದ್ರಿ. ಅರ್ಚಕರು ಅಲ್ಲಿ ಹೂವಿನ ಹಾರವನ್ನು ಹಾಕುವ ಮೂಲಕ ಶುಭವಾಗ್ಲಿ ಅನ್ನೋ ರೀತಿಯಾಗಿ ದೇವರ ಒಂದು ಆಶೀರ್ವಾದ ನಿಮ್ಮ ಜೊತೆ ಇರಲಿ ಅನ್ನೋ ರೀತಿಯಾಗಿ ಯುವ ನಾಯಕ ಪ್ರಜ್ವಲ್ ರೇವಣ್ಣ ಬಹಳಷ್ಟು ನಿರೀಕ್ಷೆ ಇದೆ. ಅವರದೇ ಆದಂತಹ ಒಂದಷ್ಟು ಅಭಿಮಾನಿ ಬಳಗವನ್ನ ಕೂಡ ಹೊಂದಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಗಾಗಿ ಏನ್ ಮಾಡ್ತಾರೆ, ಈ ಯುವ ನಾಯಕನಿಂದ ಏನಾಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಇನ್ನು ಮಂಗಳಮುಖಿಯರಿಂದ ಆಶೀರ್ವಾದನ ಪಡೆದಿದ್ದು ಪ್ರಜ್ವಲ್. ಹೊಳೆನರಸೀಪುರದ ಮನೆಯಲ್ಲಿ ಆಶೀರ್ವಾದವನ್ನ ಪಡೆದರು. ಸಂಪ್ರದಾಯದಂತೆ ಆಶೀರ್ವಾದ ಪಡೆದ ಪ್ರಜ್ವಲ್ ದೇವಾಲಯಕ್ಕೆ ಹೋಗುವ ಮುನ್ನ ಮಂಗಳಮುಖಿಯರಿಂದ ಆರತಿಯನ್ನ ಎತ್ತಲಾಯಿತು. ಅದೇ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಒಂದು ನಂಬಿಕೆ ಇದೆ. ಮಂಗಳಮುಖಿಯರು ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ಆ ಒಂದು ನಂಬಿಕೆಯ ಪ್ರಕಾರವೇ ಮೋಸ್ಟ್ಲಿ ಎಚ್ ಡಿ ರೇವಣ್ಣ ಅವರೇ ತಿಳಿಸಿರ್ಬೋದು ಏನೋ ಈ ರೀತಿಯಾಗಿ ಮಾಡೋಣ ಅಂತ ಹೇಳಿ. ಅದೇ ರೀತಿಯಾಗಿ ನೋಡ್ತಾ ಇದ್ರಿ ಈಗ ಮಂಗಳಮುಖಿಯರು ಪ್ರಜ್ವಲ್ ರೇವಣ್ಣ ಅವರಿಗೆ ಆರತಿಯನ್ನ ಎತ್ತುವ ಮೂಲಕ ಜಯಶಾಲಿ ಆಗಲಿ, ಒಳ್ಳೇದಾಗ್ಲಿ, ಇವತ್ತಿನಿಂದ ಆರಂಭವಾಗ್ತಿರುವಂತಹ ಪಯಣ ಒಳ್ಳೇದಾಗಿ ಸಾಗಲಿ ಅಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಶುಭ ಹಾರೈಸಿದ್ದಾರೆ. ಹೊಳೆನರಸೀಪುರದಲ್ಲಿ ತಮ್ಮ ನಿವಾಸ ಏನಿದೆ ಅಲ್ಲಿಂದ ಆರತಿಯನ್ನು ಎತ್ತುವ ಮೂಲಕ ನಂತರ ಅವರು ಪೂಜೆಯನ್ನ ಮಾಡಿದ್ರು. ಪ್ರಚಾರ ಇವತ್ತಿನಿಂದಲೇ ಆರಂಭವಾಗುತ್ತೆ. ಪ್ರಜ್ವಲ್ ರೇವಣ್ಣ ಈ ಮೂಲಕ ಹಾಸನದ ಲೋಕಸಭಾ ಅಭ್ಯರ್ಥಿಯಾಗಿ ಈಗ ಅಫಿಷಿಯಲಿ ಈಗ ಒಂದು ರೀತಿಯಾಗಿ ಆ ನಾಮಪತ್ರ ಸಲ್ಲಿಕೆ ಆದ ನಂತರ ಅಫಿಷಿಯಲ್, ಆದ್ರೆ ಸದ್ಯಕ್ಕಂತೂ ಈಗ ನೋಡ್ತಾ ಇದ್ರಿ ಆಲ್ಮೋಸ್ಟ್ ಈಗ ಅದೇ ಕ್ಲಿಯರ್ ಆಗಿದೆ. ಅಶೋಕ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಅಶೋಕ್, ಇದೀಗ ದೇವೇಗೌಡರ ಕುಟುಂಬದ 3ನೇ ಜನರೇಷನ್ ಫೈನಲಿ ಇವತ್ತು ಪ್ರಜ್ವಲ್ ರೇವಣ್ಣ ಪೂಜೆ ಮಾಡಿದ್ರು. ಏನೇನಾಯ್ತು ಅಂತ ಅಲ್ಲಿಗೆ ಏನ್ ಹೇಳಿದ್ರು ಅವರು? ಅವಿನಾಶ್, ಏನಂದ್ರೆ ಹಾಸನ ಹೇಳಿಕೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ. ಅದರಿಂದಾಗಿ ಏನು ಹೊಳೆನರಸೀಪುರದಲ್ಲಿ ಏನು ಜೆಡಿಎಸ್ ನ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಂತ ಈ ಕಳೆದ 3-4 ತಿಂಗಳಿಂದ ಕೂಡ ಬಿಂಬಿತವಾಗಿತ್ತು. ಈಗ ಒಂದ್ ರೀತಿ ಅಧಿಕೃತವಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರಜ್ವಲ್ ರೇವಣ್ಣರವರು ಮತ್ತು ಅವರ ತಂದೆ ಸಚಿವ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರೆಲ್ಲರೂ ಕೂಡ ತಮ್ಮ ಕುಲದೇವರು
ಮಾವಿನಕೆರೆ ರಂಗನಾಥ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ್ರು. ತದನಂತರ ಹೊಳೆನರಸೀಪುರದ ಮನೆಗೆ ಬಂದ್ರು. ಮನೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ಅವ್ರ ತಂದೆ ತಾಯಿ ಆಶೀರ್ವಾದನ ಪಡೆದ್ರು. ಇದಾದ ಬಳಿಕ ಮೂಡಲಿಪ್ಪೆ ಗ್ರಾಮದಲ್ಲಿ ಪ್ರಚಾರಕ್ಕೆ ತಿಳಿಸಿದ್ರು. ಈ ವೇಳೆ ಇಬ್ಬರು ಮಂಗಳ ಮುಖ್ಯರು ಬಂದು ಅವರಿಗೆ ಒಂದು ಆಶೀರ್ವಾದನ ಮಂಗಳಾರತಿಯನ್ನು ಎತ್ತಿ ಆಶೀರ್ವಾದನ ಮಾಡಿದ್ರು. ಈ ವೇಳೆ ಏನು ಪ್ರಜ್ವಲ್ ರೇವಣ್ಣರವರಿಗೆ ಮತ್ತು ₹1 ನಾಣ್ಯವನ್ನು ಕೂಡ ಹಣವನ್ನ ಅವರಿಗೆ ಕೊಟ್ಟರು. ಅದನ್ನ ಅವರ ಕಿಸೆಯಲ್ಲಿ ಇಟ್ಕೊಂಡ್ರು. ಇದು ಏನಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಮತ್ತು ಕೆಲವರು ಮಂಗಳ ಮುಖ್ಯರಿಂದ ಆಶೀರ್ವಾದನ ಪಡೆದರೆ ಒಳ್ಳೇದಾಗುತ್ತೆ ಅನ್ನುವಂತ ನಂಬಿಕೆ ಇದೆ. ಅದರಿಂದಾಗಿ ದೇವೇಗೌಡರ ಕುಟುಂಬ ಇಂದಿನಿಂದಲೂ ಕೂಡ ದೇವರು ಮತ್ತು ಸಂಪ್ರದಾಯದಲ್ಲಿ ಭಾರಿ ನಂಬಿಕೆಯಿಂದ ಉಳ್ಳಂತವ್ರು. ಅದರಿಂದಾಗಿ ತದನಂತರ ಹೊಳೆನರಸೀಪುರ ತಾಲೂಕಿನ ಮೂಡಲಿಪ್ಪೆ ಗ್ರಾಮದಲ್ಲಿ ಚೆನ್ನಕೇಶವ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಇನ್ನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರ ಯಾವುದೇ ಕಾರ್ಯಗಳನ್ನ ಅಥವಾ ಚುನಾವಣೆಗೆ ಸಂಬಂಧಪಟ್ಟಂತ ಯಾವುದೇ ಪ್ರಚಾರವನ್ನು ಆರಂಭಿಸಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ಪೂಜೆ ಸಲ್ಲಿಸಿರುವಂತಹದ್ದು ಮೂಡಲಿಪ್ಪೆಯಲ್ಲಿ, ಅಂದ್ರೆ ಪೂರ್ವ ದಿಕ್ಕಿಗೆ ಇರುವಂತಹ ಮೂಡಲಿಪ್ಪೆಯಲ್ಲಿ ಏನು ಪೂಜೆಯನ್ನ ಸಲ್ಲಿಸಿದ್ರು. ಇಲ್ಲಿ ನಾಮಪತ್ರವನ್ನ ಇಟ್ಟು ಚೆನ್ನಕೇಶವ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ತಾಯಿ ಭವಾನಿ ರೇವಣ್ಣ ಮತ್ತು ಸಚಿವ ಎಚ್ ಡಿ ರೇವಣ್ಣ ಇಬ್ರು ಕೂಡ ಮಗ ಪ್ರಜ್ವಲ್ ರೇವಣ್ಣಿಗೆ ತಿಲಕವನ್ನ ಇಟ್ರು. ಜಯಶಾಲಿ ಆಗ್ಲಿ ಅನ್ನುವಂತ ತಿಲಕವನ್ನ ಇಟ್ರು. ಇದಾದ ಬಳಿಕ ಗ್ರಾಮದಲ್ಲಿ ಸುಮಾರು 5 ಗ್ರಾಮಗಳಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಈಗ ಅಂದ್ರೆ ತೆರೆದ ವಾಹನದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಎಲ್ಲರೂ ಕೂಡ ಪ್ರಚಾರವನ್ನ ಮಾಡಿದ್ರು. ಇದಾದ ಬಳಿಕ ಈಗ ಮೂಡಲಿಪ್ಪೆಯಲ್ಲಿ ಸಾರ್ವಜನಿಕರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಇದಾದ ಬಳಿಕ ಈಗ ಇನ್ನು ಉಳಿದ 4 ಗ್ರಾಮಗಳಲ್ಲಿ ಪ್ರಚಾರವನ್ನ ಮಾಡಿ ಕೊನೆಗೆ ಹೊಳೆನರಸೀಪುರದಲ್ಲೂ ಕೂಡ ಬಹಿರಂಗ ಪ್ರಚಾರವನ್ನ ಮಾಡಿ 5 ಗ್ರಾಮಗಳಲ್ಲಿ ಮಾತ್ರ ಇವತ್ತು ಸಂಪ್ರದಾಯದಂತೆ ಮತಪ್ರಚಾರವನ್ನ ಮಾಡಲಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಅಶೋಕ್. ಇನ್ನೆರಡು ದಿನಗಳಲ್ಲಿ ಹಾಸನ ಟಿಕೆಟ್ ಫೈನಲ್ ಆಗುತ್ತೆ. 2 ದಿನಗಳಲ್ಲಿ ಹಾಸನದ ಅಭ್ಯರ್ಥಿಯ ಘೋಷಣೆ ಆಗುತ್ತೆ. ಹಾಸನದಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಯಾರು ಅನ್ನೋದು ವಿಚಾರ ಕನ್ಫರ್ಮ್ ಆಗುತ್ತೆ, ಅಫಿಷಿಯಲ್ ಆದಂತಹ ಕನ್ಫರ್ಮೇಷನ್. ಇನ್ನೆರಡು ದಿನಗಳಲ್ಲಿ ಹಾಸನ ಟಿಕೆಟ್ ಫೈನಲ್ ಆಗುತ್ತೆ. 2 ದಿನಗಳಲ್ಲಿ ಹಾಸನದ ಅಭ್ಯರ್ಥಿಯ ಘೋಷಣೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ಸಿಗರ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಲಾಗುತ್ತೆ ಅನ್ನೋದು. ಹಾಸನದಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಯಾರು ಅನ್ನೊಂದು ಪ್ರಶ್ನೆಗೆ ಅಧಿಕೃತವಾದಂತಹ ಉತ್ತರ ಇನ್ನೆರಡು ದಿನಗಳಲ್ಲಿ ಸಿಗುತ್ತೆ ಅನ್ನೋದು. ಈಗಾಗಲೇ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಾಗಿರುತ್ತೆ. ಕಾಂಗ್ರೆಸ್ಸಿಗರ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕೆಲಸವನ್ನ ಮಾಡ್ತೀವಿ. ಈಗಾಗಲೇ ಮಾತನಾಡದಂತೆ ದಿನೇಶ್ ಗುಂಡೂರಾವ್, ಅದೇ ರೀತಿಯಾಗಿ ನ್ಯೂಸ್ 18ಗೆ ಸಚಿವ ಎಚ್ ಡಿ ರೇವಣ್ಣ ಅವರು ಕೂಡ ಹೇಳಿರುವಂತದ್ದು. ಈಗಾಗಲೇ ದಿನೇಶ್ ಗುಂಡೂರಾವ್ ಜೊತೆ ಮಾತುಕತೆಯನ್ನು ನಡೆಸಿದ್ದೇವೆ. ನ್ಯೂಸ್ 18ಗೆ ಸಚಿವ ಎಚ್ ಡಿ ರೇವಣ್ಣ ಈ ಒಂದು ಮಾತನ್ನ ಹೇಳಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು 8 ಸೀಟು ಕೇಳಿದ್ದೀವಿ ಅಂತ ಎಚ್ ಡಿ ರೇವಣ್ಣ ಹೇಳಿರೋದು. ದೇವೇಗೌಡರು ಮತ್ತು ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ, ಮತದಾರರ ಪ್ರತಿಕ್ರಿಯೆ ಪೂರಕವಾಗಿದೆ ಅಂತ ಎಚ್ ಡಿ ರೇವಣ್ಣ ವಿಶ್ವಾಸವನ್ನು ವ್ಯಕ್ತಪಡಿಸಿದರು.